ಈ ಮನೇಲಿ ಎಲ್ಲ ಕೆಲಸನೂ ನಾನು ಪ್ಲೇ ಮಾಡಿ ಸಾಯ್ಬೇಕು. ಯಾರನ್ನಾದ್ರೂ ಕೆಲಸದವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ನನ್ನ ಯಜಮಾನ್ರಿಗೆ ಯಾವಾಗ ನೋಡಿದ್ರು ಆ ಕಡೆ ನಾ ಕೇಳ್ತಾ ಇದ್ದೀನಿ ಕರ್ಕೊಂಡು ಬರ್ತೀನಿ, ಇವತ್ತು ಹೇಳಿದ್ದೀನಿ ನಾಳೆ ಹೇಳಿದ್ದೀನಿ ಅಂತ ಹೇಳೋದು ಬಿಟ್ರೆ ಬರೀ ನೆಪ ಕೊಡ್ತಾರಷ್ಟೇ. ಆದ್ರೆ ಒಂದಿನನೂ ಒಬ್ರು ಕರ್ಕೊಂಡು ಬಂದಿಲ್ಲ. ನನಗಂತೂ ಈ ಹರಂಡಿ ಮನೆ ಕ್ಲೀನ್ ಮಾಡಿ ಮಾಡಿ ಸಾಕಾಗೋಗಿದೆ. ಛೇ, ಅಯ್ಯೋ ಬಂದೆ. ಅದು ಎಷ್ಟು ಸಾರಿ ಬೆಲ್ ಮಾಡ್ತೀರಾ? ಈ ಮನೇಲಿ ನಾನು ಒಬ್ಳೆ ಬದುಕಿರೋದು ಅನ್ಸುತ್ತೆ. ಎಲ್ಲದಕ್ಕೂ ನಾನೇ ಹೋಗ್ಬೇಕು. ಛೇ, ಯಾರಮ್ಮ ನೀವು? ಯಾರು ಬೇಕಾಗಿತ್ತು? ಅದು ಅಮ್ಮೋರೆ, ನಾನು ಕೆಲಸ ಹುಡ್ಕೊಂಡು ಬಂದೆ. ಈ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲನೂ ಮಾಡ್ತೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಕೆಲಸ ಇದ್ರೆ ಕೊಡ್ತೀರಾ? ಏನು ಮನೆ ಕೆಲಸನ? ನಾನು ಇವಾಗ ತಾನೇ ಮನೆ ಕೆಲಸಕ್ಕೆ ಯಾರೂ ಇಲ್ವಲ್ಲಪ್ಪ, ನನ್ನ ಗಂಡನು ಯಾರನ್ನೂ ಕರ್ಕೊಂಡು ಬರ್ತಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಆ ದೇವರು ನನ್ನ ಕೂಗುನ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಹಾಗಾಗಿನೇ ಇವ್ರನ್ನ ಇಲ್ಲಿವರೆಗೂ ಕಳಿಸಿದ್ದಾನೆ. ಆದರೂ ನಾನು ದಿಢೀರಂತ ಹೇಗೆ ಒಪ್ಕೊಂಡ್ಲಿ? ನನ್ನ ಗಂಡನ ಒಂದು ಮಾತು ಕೇಳಬೇಕಲ್ಲ. ಅದು ನೋಡಿ, ನಾನು ಹೀಗೆ ದಿಢೀರಂತ ನಿರ್ಧಾರ ಮಾಡೋದಕ್ಕಾಗಲ್ಲ. ನನ್ನ ಗಂಡನ ಒಂದು ಮಾತು ಕೇಳಬೇಕು. ಮನೆ ಕೆಲಸ ಏನೋ ಇದೆ, ಆದರೂ ಒಂದು ಮಾತು ಕೇಳಬೇಕಲ್ವಾ? ಅಯ್ಯಯ್ಯೋ, ಹೀಗೆಲ್ಲ ಹೇಳ್ಬೇಡಿ ಅಮ್ಮೋರೆ. ನಾವು ಕೆಲಸ ಹುಡುಕ್ತಾ ತುಂಬ ದಿನನೇ ಆಗಿದೆ, ಆದರೂ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳು ನನ್ನ ಜೊತೆ ಇದ್ದಾಳೆ. ಅವಳನ್ನ ಜೊತೆಗೆ ಬಿಟ್ಕೊಂಡು ನಾನು ಹೀಗೆ ಬೀದಿ ಬೀದಿ ಸುತ್ತಾ ಇದ್ರೆ ನೋಡ್ದವ್ರ ಕಣ್ಣು ಸರಿ ಇರಲ್ಲ ಅಲ್ವಾ? ಹಾಗಾಗಿ ಯಾವುದಾದ್ರೂ ಒಂದು ಕೆಲಸ ಕೊಟ್ರೆ ನಾನು ನಿಮ್ಮ ಮನೆ ಕೆಲಸ ಮಾಡಿ ನನ್ನ ಮಗಳನ್ನ ನೋಡ್ಕೋತೀನಿ. ದಯವಿಟ್ಟು ಅಮ್ಮೋರೆ, ಇದೊಂದು ಉಪಕಾರ ಮಾಡಿಬಿಡಿ. ಅಯ್ಯಯ್ಯೋ, ಇಷ್ಟೆಲ್ಲ ಬೇಡ್ಕೋಬೇಕಾ ನೀವು? ನೋಡಿ, ಇಷ್ಟೆಲ್ಲ ಬೇಡ್ಕೊಳ್ಳೋದೇನು ಬೇಡ. ನಾಳೆಯಿಂದನೇ ಕೆಲ್ಸಕ್ಕೆ ಜಾಯಿನ್ ಆಗ್ಬಿಡಿ. ನಮ್ಮ ಮನೇಲೂ ತುಂಬ ಕೆಲಸ ಇದೆ, ಮಾಡ್ಕೊಡೋದಕ್ಕೆ ಯಾರಾದರೂ ಬೇಕಿತ್ತು. ನೀವಾಗೆ ಬಂದಿದ್ದೀರಾ ಅಲ್ವಾ, ನನಗೆ ಹುಡ್ಕೋ ಕೆಲಸನೂ ತಪ್ಪತ್ತೆ. ನೋಡು, ನಾಳೆಯಿಂದನೇ ಕೆಲ್ಸಕ್ಕೆ ಬಂದ್ಬಿಡು ಆಯ್ತಾ? ಹಾಗೆ ಅಲ್ಲಿ ನಮ್ಮನೆ ಗೆಸ್ಟ್ ಹೌಸ್ ಇದೆ, ಒಂದು ಚಿಕ್ಕ ರೂಮ್ ಇದೆ, ಜಾಸ್ತಿ ಏನು ದೊಡ್ಡದಾಗಿಲ್ಲ. ಅಲ್ಲೇ ನೀನು ನಿನ್ನ ಮಗಳು ಇರ್ಬೋದು. ಸುಮ್ಮನೆ ದೂರದಿಂದ ಬರೋದು ನಿನಗೂ ಕಷ್ಟ ಆಗುತ್ತೆ ಅಲ್ವಾ? ಹಾಗಾಗಿ ಥ್ಯಾಂಕ್ಸ್ ಅಮ್ಮೋರೆ, ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು. ನಾಳೆಯಿಂದ ಏನು ಇವತ್ತಿನಿಂದನೇ ಈ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಿಮ್ಮ ಜೊತೆ ಇರ್ತೀನಿ. ತುಂಬ ಥ್ಯಾಂಕ್ಸ್ ಅಮ್ಮೋರೆ, ನಾನು ಇನ್ನು ಹೊರಡ್ತೀನಿ. ಕಲ್ಯಾಣಿ, ಯಾರೇ ಅದು? ಯಾರೋ ಹೋದಾಗಾಯ್ತು. ಅದಾ, ಅದು ಯಾರು ಇಲ್ಲ ಕಣ್ರಿ. ನಮ್ಮ ಮನೆಗೆ ಮನೆ ಕೆಲಸದವ್ರು ಬೇಕು, ನನ್ನ ಕೈಯಲ್ಲಿ ಆಗಲ್ಲ ಅಂತ ನಿಮ್ಗೆ 1000 ಸಾರಿ ಹೇಳಿದ್ದೀನಿ. ನೀವು 1000 ಸಾರಿನೂ ನಾನು ಹುಡುಕ್ತಾ ಇದ್ದೀನಿ ಅಂತಾನೆ ಹೇಳ್ತಾ ಇದ್ರಿ ಅಲ್ವಾ? ಇವತ್ತು ಯಾರೋ ತಾಯಿ ಮಗಳು ಇಬ್ರು ಬಂದಿದ್ರು, ಮನೆ ಕೆಲಸ ಮಾಡ್ಕೊಡ್ತೀನಿ, ನನಗೆ ಸಂಬಳ ಕೊಡಿ, ನಾನು ನಿಮ್ಮ ಮನೆ ಎಲ್ಲ ಕೆಲಸ ಮಾಡ್ಕೊಡ್ತೀನಿ ಅಂತ ಕೆಲಸ ಕೇಳ್ಕೊಂಡು ಬಂದಿದ್ರು. ನನಗೂ ಅದೇ ಬೇಕಿತ್ತು ಅಲ್ವಾ? ಹಾಗಾಗಿ ನಾನು ಸರಿ ನಾಳೆಯಿಂದ ಕೆಲ್ಸಕ್ಕೆ ಬಾರಮ್ಮ ಅಂತ ಹೇಳಿದ್ರೆ ಇವತ್ತಿನಿಂದಾನೇ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನನಗೊತ್ತು ಭಾರಿ ಖುಷಿ ಆಗ್ಬಿಡ್ತು ಕಣ್ರಿ. ಅದಕ್ಕೆ ನಾನು ಅವ್ರಿಗೆ ಕೆಲಸ ಕೊಟ್ಟಿದ್ದೀನಿ. ಇನ್ಮೇಲೆ ನಾನು ಸ್ವಲ್ಪ ನೆಮ್ಮದಿಯಾಗಿರ್ತೀನಿ. ಏನೋ ಏನೇ ಮಾತಾಡ್ತಿದ್ಯಾ? ಅಲ್ಲ ಕಡೆ ಕಲ್ಯಾಣಿ, ಯಾರೋ ಹೋಗೋ ಬರೋರು ಬೀದಿಲಿ ಹೋಗೋರ್ನೆಲ್ಲ ಕರೆದ್ಬಿಟ್ಟು ಕೆಲಸ ಕೊಡ್ತಿದ್ಯಲ್ಲ. ಅಲ್ಲ, ಅವ್ರು ಏನು ಎತ್ತ ಅಂತ ಅವ್ರ ಬಗ್ಗೆ ಸ್ವಲ್ಪನೂ ವಿಚಾರನೇ ಗೊತ್ತಿಲ್ಲ. ಹೇಗಿರುವಾಗ ನೀನು ಹೇಳ್ದೆ ಕೇಳ್ದೆ ಕೆಲಸ ಕೊಟ್ಟಿದ್ಯಲ್ಲ, ಅವ್ರು ಹೇಗಿದ್ದಾರೋ ಏನೋ, ಆಮೇಲೆ ಏನಾದರೂ ತೊಂದರೆ ಆದರೆ ಏನೇ ಮಾಡೋದು? ಅಯ್ಯೋ, ಸಾಕು ಸುಮ್ಮನೆ ಇರ್ರಿ. ನಿಮ್ಗಂತೂ ಎಲ್ಲದರಲ್ಲೂ ಅನುಮಾನ. ಅವ್ರು ನೋಡಿದ್ರೆ ತುಂಬಾ ಒಳ್ಳೆ ಜನ ಅನ್ಸತ್ತೆ. ನಿಮ್ಗೊತ್ತು ಒಂದ್ ಕೆಲ್ಸದವಳನ್ನ ಕರ್ಕೊಂಡ್ ಬರೋದಕ್ಕಾಗಿಲ್ಲ, ಇವಾಗ ಬಂದಿರೋಳನ್ನು ಓಡಿಸ್ಬೇಕು ಅಂತ ನೋಡ್ತಿದ್ದೀರಾ ಅನ್ಸುತ್ತೆ. ನಿಮ್ಗೆ ನಾನ್ ಕೆಲಸ ಮಾಡ್ಕೊಂಡು ಈ ಮನೆ ಮುಸ್ರೆ ಎಲ್ಲ ತಿಕ್ಕೊಂಡು ಸುಸ್ತಾಗಿ ಬಿದ್ದಿರ್ಬೇಕು, ಅದನ್ನ ನೋಡೋಕೆ ಖುಷಿ ಅನ್ಸುತ್ತಲ್ವಾ? ಅದಕ್ಕೆ ಇವಾಗ ಎಲ್ಲದಕ್ಕೂ ಅಡ್ಗಾಲ್ ಹಾಕ್ತಿದ್ದೀರಾ. ನೋಡಿ, ನಾನ್ ಮಾತ್ರ ನನ್ನ ನಿರ್ಧಾರನ ಸ್ವಲ್ಪನೂ ಬದಲಾಯಿಸಲ್ಲ. ನಾಳೆಯಿಂದ ಆ ಹೆಂಗಸ ನಮ್ಮನೆ ಕೆಲ್ಸಕ್ಕೆ ಬರ್ತಾಳೆ. ನಾನಂತೂ ನೆಮ್ಮದಿಯಾಗಿರ್ಬೇಕು ಅಂತ ಅನ್ಕೊಂಡಿದೀನಿ. ನೀವು ಸುಮ್ಮನೆ ಕಿರಿಕಿರಿ ಮಾಡಿ ಈ ಕೆಲಸನ ಬಿಡಿಸೋ ಹಾಗೆ ಮಾಡಬೇಡಿ. ಸುಮ್ಮನೆ ಹೋಗಿ ಇಲ್ಲಿಂದ. ಅಯ್ಯಯ್ಯೋ, ಅದು ಹಾಗಲ್ಲ ಮರೆಯೈತಿ. ಸರಿ, ನೀನೇನಾದರೂ ಮಾಡ್ಕೊ, ನಾನಂತೂ ನಿನ್ನ ಸಹವಾಸಕ್ಕೆ ಬರಲ್ಲ. ರಾಧಾ, ನಿನ್ ಕೈ ಅಡ್ಗೆ ಮಾತ್ರ ತುಂಬಾ ಚೆನ್ನಾಗಿದೆ ಕಣೆ. ನಮ್ಮ ಮನೇಲಿ ಎಲ್ರಿಗೂ ಹಿಡಿಸ್ಬಿಟ್ಟಿದೆ ಅಂತೀನಿ. ನಾನಂತೂ ನಿಜ ಹೇಳ್ಬೇಕು ಅಂದ್ರೆ 1-2 kg ಜಾಸ್ತಿನೇ ಆಗ್ಬಿಟ್ಟಿದೀನಿ ಕಣೆ. ಅಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀಯ. ನೀವು ಒಳ್ಳೆ ಅಮ್ಮೋರೆ, ಸುಮ್ಮನೆ ತಮಾಷೆ ಮಾಡಬೇಡಿ ನೀವು. ಇಲ್ಲ ಕಣೆ ರಾಧಾ, ನಾನು ನಿಜಾನೇ ಹೇಳ್ತಾ ಇರೋದು. ನೀನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀಯ. ನೋಡು, ನನ್ನ ಮಗ ಚಿಕನ್ ತಿನ್ಬೇಕು ಅಂತ ಭಾರಿ ಆಸೆ ಪಡ್ತಾ ಇದ್ದಾನೆ. ಅವನಿಗೋಸ್ಕರ ಇವತ್ತು ಫ್ರೆಶ್ ಆಗಿರೋ ಚಿಕನ್ ತರಿಸಿದ್ದೀನಿ. ನೀನು ಚೆನ್ನಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡಿಬಿಡು ಆಯ್ತಾ? ಹಾಗೆ ಅದ್ರ ಜೊತೆಗೆ ಚಪಾತಿ ರೈಸು ಮಾಡೋದನ್ನ ಮರಿಲೇಬೇಡ. ಹ್ಞೂ, ಸರಿ ಅಮ್ಮೋರೆ. ಅರೆ, ಇದೇನಮ್ಮ ಋತು, ಇಲ್ಲೇ ಪಕ್ಕದಲ್ಲೇ ಇರ್ತೀಯ? ನಿನ್ ತಾಯಿ ಯಾವಾಗ್ಲೂ ಇಲ್ಲೇ ಇರ್ತಾರೆ, ಆದ್ರೂ ಒಂದಿನನೂ ಈ ಕಡೆ ಬರಲ್ಲ. ಅಪರೂಪ ಆಗ್ಬಿಟ್ಟಿದ್ಯಪ್ಪ, ಇವತ್ತು ಬಂದಿದ್ಯಾ ನೋಡು. ಅದು ಅಮ್ಮೋರೆ, ನಾನೇ ಪದೇ ಪದೇ ಇಲ್ಲಿಗೆ ಬರೋದು ಸರಿಯಾಗಲ್ಲ. ಅಮ್ಮೋರ್ ಮಗನೂ ಮನೇಲೇ ಇರ್ತಾರೆ, ಆಮೇಲೆ ಕಂಡೋರ್ ಕಣ್ಣೆಲ್ಲ ನಮ್ಮ ಮೇಲೆ ಇರತ್ತೆ. ನೀನು ಆದಷ್ಟು ಅಲ್ಲೇ ಇರಮ್ಮ ಅಂತ ಹೇಳ್ಬಿಟ್ಟೆ.
ಅಯ್ಯಯ್ಯೋ ರಾಧಾ, ಹಾಗೆಲ್ಲ ಏನು ಅಂದ್ಕೋಬೇಡ. ಅವಳು ಕೂಡ ಈ ಮನೆ ಮಗಳಿದ್ದಾಗೆ. ನೋಡು, ಇನ್ಮೇಲಿಂದ ಋತು ಯಾವಾಗ ಬೇಕಾದ್ರೂ ಈ ಮನೆಗೆ ಬರ್ಬೋದು, ಯಾರನ್ನ ಬೇಕಾದ್ರೂ ಮಾತಾಡ್ಸ್ಬೋದು, ಎಲ್ಲಿಗೆ ಬೇಕಾದ್ರೂ ಓಡಾಡ್ಬೋದು. ನೀನು ಇಲ್ದೇ ಇರೋ ರಿಸ್ಟ್ರಿಕ್ಷನ್ ಎಲ್ಲ ಹಾಕೋಕ್ ಹೋಗ್ಬೇಡ, ಆಯ್ತಾ? ಸರಿ ಅಮ್ಮೋರೆ, ನೀವು ಹೇಳಿದ್ಮೇಲೆ ನಾನಿನ್ನೇನು ಹೇಳಿ. ಸರಿ, ನನಗೆ ಅಡುಗೆಗೆ ಹೊತ್ತಾಗುತ್ತೆ, ನಾನು ಹೋಗ್ತೀನಿ. ನೀವು ಮಾತಾಡ್ತಾ ಇರಿ. ನೋಡಿದ್ರೇನ್ರಿ, ಅವತ್ತೆಲ್ಲ ನೀವೇನು ಹೇಳಿದ್ರಿ? ಯಾರೋ ಗೊತ್ತು ಗುರಿ ಇಲ್ದಿದ್ದವರು ಇಲ್ಲಿ ಹೇಗೋ ಏನೋ, ಆಮೇಲೆ ಸುಮ್ಮನೆ ತೊಂದರೆ ಯಾಕೆ ಅಂತ ಹೇಳಿದ್ರಿ. ಆದ್ರೆ ಪಾಪ ರಾಧ, ಎಷ್ಟು ಒಳ್ಳೆ ಗುಣ ಇದೆ ನೋಡಿ. ಅಲ್ಲ, ಅವಳ ಮಗಳು ಇಲ್ಲೆಲ್ಲ ಓಡಾಡಿದ್ರೆ ಆಮೇಲೆ ನನ್ನ ಮಗನಿಗೂ ಅವಳಿಗೂ ಸಂಬಂಧ ಕಲ್ಪಿಸಿ ಊರಲ್ಲೆಲ್ಲ ಮಾತಾಡ್ಕೊಂಡು ಬಿಡ್ತಾರೆ, ಅದರಿಂದ ನಮ್ಮನೆ ಮರ್ಯಾದೆ ಹೋಗುತ್ತೆ ಅಂತ ಇಷ್ಟೆಲ್ಲ ಯೋಚನೆ ಮಾಡಿದಾಳೆ. ನೀವು ನೋಡಿದ್ರೆ ಅಂತವಳ ಬಗ್ಗೆ ಹೇಗೆಲ್ಲ ಮಾತಾಡ್ಬಿಟ್ರಿ. ಪಾಪ ನಮ್ಮ ರಾಧ. ಋತುನೂ ಅಷ್ಟೇ, ತುಂಬಾ ಒಳ್ಳೆ ಹುಡುಗಿ, ಯಾರನ್ನು ಕಣ್ಣೆತ್ತಿ ಕೂಡ ನೋಡಲ್ಲ ಅಂತೀನಿ. ಇಲ್ಲೇ ಓಡಾಡಿದ್ರು ಒಂದು ದಿನ ನನ್ನ ಮಗನ್ನ ಮಾತಾಡ್ಸೋ ಗೊತ್ತಿಲ್ಲ ಅವಳಿಗೆ, ಅಷ್ಟು ಒಳ್ಳೆಯವಳು. ಹೌದು ಕಣೆ ಕಲ್ಯಾಣಿ, ನೀನು ಹೇಳ್ತಿರೋದು 100ಕ್ಕೆ 100 ಸತ್ಯ. ತುಂಬ ಒಳ್ಳೆ ಮನುಷ್ಯರು. ನಿಜ ಹೇಳ್ಬೇಕು ಅಂದ್ರೆ ನನಗೆ ಮಾತ್ರ ಅವಳು ಬಂದ್ಮೇಲೆ ಆರಾಮ್ ಅನ್ನಿಸ್ತಿದೆ. ಮೊದಲೆಲ್ಲ ಈ ಹರಂಡಿ ಮನೆನ ಕ್ಲೀನ್ ಮಾಡಿ ನಿಮ್ದೆಲ್ಲ ಸೇವೆ ಮಾಡೋ ಅಷ್ಟರಲ್ಲಿ ನನ್ನ ಸೊಂಟ ಬೆನ್ನು ಬಿದ್ದೇ ಹೋಗ್ತಿತ್ತು. ಆದ್ರೆ ರಾಧೆ ಬಂದ್ಮೇಲೆ ಅಬ್ಬಾ, ಎಲ್ಲ ಕೆಲಸನೂ ರಾಧಾನೇ ಮಾಡ್ಕೊಂಡು ಹೋಗ್ತಾಳೆ. ನನಗಂತೂ ನೆಮ್ಮದಿ ಅನ್ನಿಸ್ತಿದೆ. ಕಲ್ಯಾಣಿ ಮನೆಗೆ ರಾಧಾ ಕೆಲ್ಸಕ್ಕೆ ಬಂದ್ಮೇಲೆ ಕಲ್ಯಾಣಿಗೆ ತುಂಬಾನೇ ಆರಾಮ ಅನಿಸ್ತಿರತ್ತೆ. ಯಾಕೆ ಅಂದ್ರೆ ಮನೆ ಎಲ್ಲಾ ಕೆಲ್ಸನೂ ರಾಧಾನೇ ನೋಡ್ಕೋತಾ ಇರ್ತಾಳೆ. ಅದು ಅಲ್ದೇನೆ ಮನೆಯವ್ರಿಗೆ ಎಲ್ಲರ ನಂಬಿಕೆನೂ ಅವಳು ಗಳಿಸಿರ್ತಾಳೆ. ಋತು, ಏನೇ ರಾಕೇಶ್ನ ನಿನ್ ಬಲೆಗೆ ಬೀಳಿಸ್ಕೊಂಡ್ಯಾ ಹೇಗೆ? ಅಯ್ಯೋ, ಹೇಗಮ್ಮ ಬೀಳಿಸ್ಕೊಳ್ಳೋದು? ನಾನು ಈ ಮನೆಗೆ ಬಂದಾಗಿಂದಾನು ಅವನನ್ನ ಮಾತಾಡ್ಸ್ಬೇಕು, ಅವನನ್ನ ನನ್ನ ಕಡೆ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ಆದ್ರೆ ಅವನು ನನ್ನ ಮುಖ ನೋಡಿದ್ರೂ ನೋಡ್ತಾ ಇರೋ ಹಾಗೆ ಪಕ್ಕದಲ್ಲೇ ಪಾಸ್ ಆಗ್ತಿದ್ದಾನೆ. ಹೀಗಿರುವಾಗ ನಾನಾದ್ರೂ ಹೇಗ್ ತಾನೇ ಅವನನ್ನು ಒಲಿಸ್ಕೊಂಡ್ಲಿ ಹೇಳು? ನಿನಗೋ ನಾನು ಅವತ್ತಿನಿಂದನೂ ಹೇಳ್ತಾ ಇದ್ದೀನಿ ಇದೆಲ್ಲ ಆಗೋದೇ ಇಲ್ಲ ಅಂತ. ಆದ್ರೆ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಆ ಮನುಷ್ಯ ನನ್ನ ಕಡೆ ನೋಡ್ತಾನೂ ಇಲ್ಲ. ಬಹುಶಃ ಅವನಿಗೆ ಯಾರೋ ಲವರ್ ಇದ್ದಾರೆ ಅನ್ಸುತ್ತೆ. ಅದಕ್ಕೆ ನನ್ನ ಬಗ್ಗೆ ಅವ್ರಿಗೆ ಸ್ವಲ್ಪನೂ ಫೀಲಿಂಗ್ಸ್ ಅನ್ನೋದೇ ಇಲ್ಲ. ಹೀಗಿರುವಾಗ ನಾನಾದ್ರೂ ಏನ್ ಮಾಡ್ಲಿ ಹೇಳು? ಏನೋ ಇದೇನೆ ಹೀಗೆ ಮಾತಾಡ್ತಿದ್ಯಾ? ಅಲ್ಲ ಕಣೆ, ನಾವು ಈ ಮನೇಲಿ ಹೇಗಾದ್ರೂ ಮಾಡಿ ನೆಲೆ ನಿಂತಿಲ್ಲ ಅಂದ್ರೆ ಇಷ್ಟು ದಿನ ಅಲ್ದ ಹಾಗೇನೆ ಇವಾಗ್ಲೂ ಅಲಿಬೇಕಾಗತ್ತೆ. ನೋಡು, ನಾವ್ ಈ ಮನೆ ನೆಲೆ ನಿಲ್ಬೇಕು ಅಂದ್ರೆ ಹೇಗಾದ್ರೂ ಮಾಡಿ ರಾಕೇಶ್ನ ಪಟಾಯಿಸಿ ಅವನ ಜೊತೆ ನಿನ್ ಮದ್ವೆ ಆಗ್ಬೇಕು. ಇಲ್ಲ ಅಂದ್ರೆ ನಾವ್ ಈ ಮನೇಲಿ ಯಾವತ್ತಿದ್ರೂ ಕೆಲಸದವರಾಗೆ ಇರ್ಬೇಕು ಕಣೆ. ನೋಡು, ನಮ್ಗೆ ಅಂತ ಸ್ವಂತವಾಗಿರೋ ಮನೆ ಇಲ್ಲ. ಹಾಗಾಗಿ ಇಲ್ಲೇನಾದ್ರೂ ಚಿಕ್ಕ ಪುಟ್ಟ ತಪ್ಪು ಕಂಡಿಡ್ದು ಮನೆಯಿಂದ ಹೊರಗೆ ಹಾಕಿದ್ರೆ ಮತ್ತೆ ಬೇರೆ ಮನೆ ಹುಡ್ಕೊಂಡು ಅಲಿಬೇಕಾಗುತ್ತೆ. ಅದ್ರ ಬದಲು ಈ ಮನೇಲಿ ಈ ಮನೆ ಮಗನ ಜೊತೆನೆ ಮದುವೆ ಆದ್ರೆ ಜೀವನ ಪರ್ಯಂತ ಕಷ್ಟನೋ ಸುಖನೋ ಇಲ್ಲೇ ಇರ್ಬೇಕಾಗತ್ತೆ ಕಣೆ. ಹೇಗೂ ಈ ಮನೆ ಸೊಸೆ ನೀನಾದ್ರೆ ಆಮೇಲೆ ಯಾರು ಏನೇ ಹೇಳಿದ್ರು ನಿನಗೊಂದು ಅಧಿಕಾರ ಇರುತ್ತೆ. ನೀನು ಆ ಅಧಿಕಾರನ ಚಲಾಯಿಸ್ಬೋದು. ಇದೇ ಕಾರಣಕ್ಕೆ ಅಲ್ವೇನೆ ನಾನು ಅವಳು ಹೇಳೋ ಎಲ್ಲ ಕೆಲಸನೂ ಮಾಡ್ಕೊಂಡು ಅವಳ ಚಾಕ್ರಿನ ಮಾಡ್ಕೊಂಡು ಅವಳನ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿರೋ ಹಾಗೆ ನಾನು ಅವಳೆದ್ರಿಗೆ ಮಾತಾಡ್ಕೊಂಡು ಒಳ್ಳೆಯವಳ ಹಾಗೆ ನಾಟಕ ಮಾಡ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟು ಈ ಮನೇಲಿ ಇದ್ದೀನಿ ಅನ್ನೋದು ನಿನಗೂ ಗೊತ್ತು ತಾನೆ. ಹೀಗಿರುವಾಗ ನೀನು ಅವನೊಬ್ಬನ ಒಲಿಸ್ಕೊಳಕ್ಕಾಗಲ್ವೇನೆ? ಗಂಡು ಮಕ್ಕಳು ಒಂಥರ ಬೆಣ್ಣೆ ಇದ್ದಾಗೆ ಕಣೆ. ನೀನು ಎಷ್ಟು ಹತ್ರ ಹೋಗ್ತೀಯೋ ಅಷ್ಟು ಕರಗ್ತಾರೆ. ಬೆಣ್ಣೆ ಬೆಂಕಿ ಹತ್ರ ಹೋದಷ್ಟು ಎಷ್ಟು ಬೇಗ ಕರಗತ್ತೆ ಹೇಳು? ಹಾಗೆ ನೀನು ಸ್ವಲ್ಪ ಮೈಮಾಟನೆಲ್ಲ ತೋರಿಸ್ಕೊಂಡು ಅವನ ಎದುರಿಗೆ ಸುತ್ತಾಡು. ಅವನೇ ಕರಗಿ ನಿನ್ ಕಾಲ್ ಬುಡಕ್ ಬರ್ತಾನೆ. ಅಯ್ಯೋ, ಅದನ್ನ ನೀನ್ ನನಗೆ ಹೇಳ್ಬೇಕಮ್ಮ. ಎಲ್ಲಾನು ಮಾಡಾಯ್ತು, ಚಿರ್ಲೆ ಅಂತ ಅವನನ್ನ ತಬ್ಕೊಂಡು ಆಯ್ತು. ಏನ್ ಮಾಡಿದ್ರೂ ಅವನ್ ಮಾತ್ರ ಸ್ವಲ್ಪನೂ ಡೈವರ್ಟ್ ಆಗ್ತಿಲ್ಲ. ನನಗಂತೂ ಸಾಕಾಗಿದೆ. ಹೀಗೆ ಆದ್ರೆ ಒಂದಿನ ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿನೂ ಬರುತ್ತೆ. ಅಷ್ಟೊಳಗೆ ಏನಾದ್ರೂ ಮಾಡೋದಾದ್ರೆ ನೀನೇ ಮಾಡು. ನನ್ಗಂತೂ ಏನ್ ಮಾಡೋದಕ್ಕೂ ತಲೆನೇ ತೋರಿಸ್ತಾ ಇಲ್ಲ. ಏನು ಏನೇ ಹೀಗೆ ಹೇಳ್ತಿದ್ಯಾ? ನೋಡು, ಹಾಗೆಲ್ಲ ಏನೂ ಆಗ್ಬಾರ್ದು. ಇವತ್ತು ರಾಕೇಶು ಅವನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತೀನಿ ಅಂತ ಅವನಮ್ಮನ ಹತ್ರ ಹೇಳ್ತಾ ಇದ್ದ ಕಣೆ. ಅವನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿ ಬಂದಾಗ ಫುಲ್ ಟೈಟ್ ಆಗಿ ಬರ್ತಾನೆ ಅನ್ನೋ ಸುದ್ದಿ. ಅದು ಅಲ್ದೇನೆ ನಾನು ಒಂದು 2-3 ಸರಿ ನೋಡಿದ್ದೀನಿ. ಅವನಿಗೆ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ, ಹಾಗೆ ಟೈಟ್ ಆಗಿರ್ತಾನೆ. ನೋಡು, ಇವತ್ತು ನಾನು ಹೇಗಾದ್ರೂ ಮಾಡಿ ಯಜಮಾನ್ರನ್ನ ಹಾಗೆ ಅಮ್ಮೋರನ್ನ ಮಲಗಿಸ್ಬಿಡ್ತೀನಿ. ಬೇಗನೆ ನಿದ್ದೆ ಮಾತ್ರೇನೋ ಏನೋ ಒಂದು ಹಾಕಿ ನೀನು ರಾಕೇಶ್ ಬಂದ್ಮೇಲೆ ಅವನ ಎದುರಿಗೆ ಹೇಗಾದ್ರೂ ಮಾಡಿ ಅಟ್ರಾಕ್ಟ್ ಆಗೋ ಹಾಗೆ ನಡ್ಕೊಂಡು ಏನೋ ಒಂದು ಮಾಡಿ ಒಟ್ನಲ್ಲಿ
ನಾಳೆ ಬೆಳಗಾಗೋ ಅಷ್ಟರಲ್ಲಿ ಅಮ್ಮೋರ ಎದುರಿಗೆ ನಿನ್ನ ರಾಕೇಶು ಏನೋ ಮಾಡ್ಬಿಟ್ಟ ಅಂತ ದೊಡ್ಡ ಸುದ್ದಿ ಆಗ್ಬೇಕು. ಇದೇ ಸುದ್ದಿಯಿಂದ ನಿಮ್ಮಿಬ್ರು ಮದ್ವೆನೂ ಆಗ್ಬಿಡ್ಬೇಕು ನೋಡು. ವಾವ್ ಅಮ್ಮ, ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ನೀನ್ ಕೊಟ್ಟಿರೋ ಐಡಿಯಾ ಅಂದ್ರೆ ವರ್ಕೌಟ್ ಆಗೇ ಆಗತ್ತೆ. ಸರಿ ಅಮ್ಮ, ನಾನು ಇವತ್ ನೈಟೇ ರಾಕೇಶ್ನ ನನ್ನ ಬಲೆಗೆ ಬೀಳಿಸ್ಕೊಂಡೆ ಅನ್ಕೋ. ಈ ಮನೆಗೆ ಅಧಿಪತಿ ನೀನೇ ಅಮ್ಮ. ನೋಡ್ತಾ ಇರು, ಇವತ್ತಿಗೆ ನಮ್ ಎಲ್ಲಾ ಕಷ್ಟನೂ ಮುಗ್ದೋಗತ್ತೆ. ದೇವ್ರೇ ಭಗವಂತ, ಇದೇನೇ ಇದು? ಅಯ್ಯೋ ಅಯ್ಯೋ ಅಯ್ಯೋ, ಇದೇನ್ ಮಾಡ್ಕೊಂಡ್ಯಾ? ಏನು ಅಂತ ಹೇಳಿ ಅಮ್ಮ. ನಿನ್ನೆ ನಾನು ನಿನ್ ಪಕ್ಕ ಮಲಗಿದ್ದೆ ಅಲ್ವಾ? ನಿನ್ನೆ ಚಿಕ್ಕ ಯಜಮಾನ್ರು ಬರೋದು ಲೇಟ್ ಆಗಿತ್ತಲ್ವಾ? ಅವ್ರು ಬಂದು ಕದ ಬಡಿತಾ ಇದ್ರು. ತುಂಬಾನೇ ಟೈಟ್ ಆಗಿದ್ರು, ನಿಲ್ಲೋದಕ್ಕೂ ಆಗ್ತಿರ್ಲಿಲ್ಲ. ನೀವ್ಯಾರೂ ಎದ್ದೋಗಿಲ್ಲ. ಹಾಗಾಗಿ ನಾನೇ ಸ್ವಲ್ಪ ಎದ್ಬಿಟ್ಟು ಬಾಕಲ್ ತೆಗಿಯೋಣ ಅಂತ ಹೋದೆ. ಬಾಕಲ್ ತೆಗೆದು ಅವ್ರನ್ನ ರೂಮಿಗೆ ಕರ್ಕೊಂಡು ಬಂದು ಬಿಡೋದಕ್ಕಂತ ಇಲ್ಲಿವರೆಗೂ ಕರ್ಕೊಂಡು ಬಂದ್ರೆ ಅವ್ರು ನನ್ನ ಹತ್ರ ಬಲವಂತವಾಗಿ ನನಗೆ ಹೇಳೋದಕ್ಕೂ ಆಗ್ತಿಲ್ಲ ಅಮ್ಮ. ಏನು ಏನು ಮಾತಾಡ್ತಿದ್ಯಾ ನೀನು? ಇಲ್ಲ ಇಲ್ಲ, ನಾನು ಹೀಗೆಲ್ಲ ಮಾಡಿರೋಕೆ ಸಾಧ್ಯನೇ ಇಲ್ಲ. ನೋಡು, ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಯಜಮಾನ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಚಿಕ್ಕ ಯಜಮಾನ್ರೆ, ನೀವಿರೋ ಅವತಾರ ನೋಡಿದ್ರೇನೆ ಗೊತ್ತಾಗ್ತಿದೆ ನನ್ನ ಮಗಳಿಗೆ ಏನ್ ಮಾಡಿದ್ದೀರಾ ಅಂತ. ಏನೋ ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋ ನಮ್ಮ ಜೀವನನೇ ಹಾಳು ಮಾಡ್ಬಿಟ್ರಲ್ಲ ಚಿಕ್ಕ ಯಜಮಾನ್ರೆ. ಅಮ್ಮೋರೆ, ನಾನು ಇಲ್ಲಿಗೆ ಬಂದಾಗಿಂದನು ನಿಮ್ಮ ಹತ್ರ ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ನೀವು ಕೊಡೋ ಸಂಬಳ ತಗೊಂಡು ನನ್ನ ಮಗಳನ್ನ ನಾನು ನೋಡ್ಕೋತಾ ಇದ್ದೆ. ಆದ್ರೆ ನೀವು ಸರಿ ಇಲ್ಲಿ ಬಂದು ಓಡಾಡ್ಲಿ, ನಿಮ್ಮ ಮಗಳು ನನ್ನ ಮಗಳು ಇದ್ದಾಗೆ ಅಂತ ಹೇಳಿ ಇವಾಗ ನಿಮ್ಮ ಮಗ ಹೀಗೆಲ್ಲ ಮಾಡಿದ್ ಸರಿನಾ ಅಮ್ಮೋರೆ? ಯಾರ ಹತ್ರ ನಮ್ಮ ಗೋಳ್ ಹೇಳ್ಕೊಳ್ಳೋದು ನಾವು ಬಡವರು ಅಂತ ನೀವು ಹೀಗೆಲ್ಲ? ಅಯ್ಯೋ ದೇವ್ರೆ ಭಗವಂತ, ನನ್ನ ಮಗಳ ಜೀವನನೇ ಸರ್ವನಾಶ ಮಾಡ್ಬಿಟ್ಟಿಯಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ, ನಾನೇನು ಮಾಡಿಲ್ಲ ಅಮ್ಮ. ನನ್ನ ಮಾತು ನಂಬಮ್ಮ. ನಿನಗೆ ಗೊತ್ತಲ್ವಾ, ನಾನು ಎಷ್ಟೇ ಟೈಟ್ ಆದ್ರೂ ನನಗೆ ಮೈ ಮೇಲೆ ಪ್ರಜ್ಞೆ ಇರುತ್ತೆ ಅಂತ. ನಾನು ನಿನ್ನೆ ರಾತ್ರಿ ಬಂದು ಮಲಗಿದ್ದೀನಿ. ಅದು ಬಿಟ್ಟರೆ ನಾನು ಇವಳಿಗೆ ಏನೂ ಮಾಡಿಲ್ಲ ಅಮ್ಮ. ನನ್ನ ಮಾತು ನಂಬು. ಸಾಕು, ಬಾಯಿ ಮುಚ್ಚು ರಾಕೇಶ್. ನೀನಿರೋ ಅವತಾರ ನೋಡಿದ್ರೇ ಗೊತ್ತಾಗ್ತಾ ಇದೆ ನೀನು ಏನು ಮಾಡಿದ್ಯಾ, ಏನು ಮಾಡಿಲ್ಲ ಅಂತ. ಆ ಹೆಣ್ಮಗಳು ಮೈ ಮೇಲೆ ಬಟ್ಟೆ ಇಲ್ದೇನೆ ನಿನ್ನ ಜೊತೆ ಇದ್ದಾಳೆ ಅಂದರೆ ಅವಳು ಸುಳ್ಳು ಹೇಳ್ತಿದ್ದಾಳೇನೋ? ನೋಡು, ನಮಗೂ ಒಬ್ಳು ಹೆಣ್ಮಗಳಿದ್ದು ಬೇರೆ ಯಾವನೋ ಹೀಗೆಲ್ಲ ಮಾಡಿದಿದ್ರೆ ನಾವು ಏನು ನಿರ್ಧಾರ ತಗೋತಿದ್ವೋ ಅದೇ ನಿರ್ಧಾರನ ಇವಾಗಲೂ ತಗೋಬೇಕಾಗಿದೆ. ನೋಡು ರಾಧಾ, ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ನಿನ್ನ ಹತ್ರ ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡು. ನಿನ್ನ ಮಗಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ನನಗೂ ಅವಳು ಮಗಳಿದ್ದಾಗೆ ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ? ಇವಾಗ ಆ ಮಗಳು ನನಗೆ ಸೊಸೆ ಆಗಿ ಬರ್ತಿದ್ದಾಳೆ ಅಷ್ಟೇ. ಇಷ್ಟೆಲ್ಲ ಆದ್ಮೇಲೂ ನಾನು ಅವಳನ್ನ ಬೀದಿಗೆ ತಳ್ಳೋ ಕೆಲಸ ಮಾಡೋದಿಲ್ಲ. ಇನ್ಮೇಲೆ ನನ್ನ ಮಗನಿಗೆ ಅವಳು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡತಿ ಆಗಿರ್ತಾಳೆ. ಏನೋ ಏನಮ್ಮ ಮಾತಾಡ್ತಿದ್ಯಾ ನೀನು? ಅಮ್ಮ, ನನ್ನ ಮಾತು ನಂಬು. ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ಇವರಿಬ್ರು ಏನೋ ಸಂಚು ಮಾಡ್ತಾ ಇದ್ದಾರೆ. ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ನಾನು ಇವಳನ್ನ ಮುಟ್ಟೇ ಇಲ್ಲ. ನನ್ನ ಮಾತು ನಂಬಮ್ಮ. ಸಾಕು, ಬಾಯ್ ಮುಚ್ಚು ರಾಕೇಶ್. ನೋಡು, ಇವಾಗ ನೀನು ಮಾಡಿರೋ ಅವಾಂತರಗಳೇ ಸಾಕು. ಇನ್ನೂ ಮಾತಾಡಿ ಇನ್ನೂ ಅವಾಂತರಗಳನ್ನ ಹೆಚ್ಚು ಮಾಡಬೇಡ. ಮನೆ ಮರ್ಯಾದಿನ ಬೀದಿಗೆ ತರೋ ಕೆಲಸ ಮಾಡಬೇಡ. ನೋಡು, ನಾವಿಬ್ರು ಮಾಡಿರೋ ನಿರ್ಧಾರ ಸರಿಯಾಗೇ ಇರುತ್ತೆ. ಈ ನಿರ್ಧಾರ ಯಾವತ್ತೂ ಬದಲಾಗಲ್ಲ. ನಾಳೆನೆ ರಿಜಿಸ್ಟರ್ ಆಫೀಸಲ್ಲಿ ನಿಮ್ಮಿಬ್ರು ಮದುವೆ. ನಾನು ಹೇಳ್ದಾಗೆ ತೆಪ್ಪಗೆ ಬಂದು ಆ ಹುಡುಗಿ ಕತ್ಗೆ ತಾಳಿ ಕಟ್ಬೇಕಷ್ಟೆ. ಅಮ್ಮ, ಅಮ್ಮ, ಅಪ್ಪ, ನಿಂತ್ಕೊಳ್ಳಿ ಅಪ್ಪ. ಅರೆ, ಏನಕ್ಕ ಇದು ದಿಢೀರಂತ ನಮ್ ರಾಕೇಶ್ ಮದ್ವೆ ಮಾಡ್ತಿದ್ದೀರಾ? ಅದು ರಿಜಿಸ್ಟರ್ ಆಫೀಸಲ್ಲಿ. ಏನ್ ಅವಸರ ಆಗಿತ್ತು? ಬಾನು ಕೇಳಿರೋ ಪ್ರಶ್ನೆಗೆ ಕಲ್ಯಾಣಿ ನಡೆದಿರೋ ಎಲ್ಲಾ ಘಟನೆನೂ ವಿವರವಾಗಿ ಹೇಳ್ತಾಳೆ. ಅಯ್ಯಯ್ಯೋ, ಇಷ್ಟೆಲ್ಲ ಆಗೋಯ್ತಾ? ಅಕ್ಕ, ನೀನ್ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಕಣೆ. ಯಾವ ಹೆಣ್ಮಗಳಾದ್ರೂ ಅವಳಿಗೆ ಮೋಸ ಆಗ್ಬಾರ್ದು. ನೋಡು, ಏನೋ ಆಗಿದ್ದಾಯ್ತು. ಇನ್ಮೇಲೆ ಅವರಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸರಿ, ಹುಡುಗಿ ಎಲ್ಲಿದ್ದಾಳೆ? ಪಾಪ, ಆ ಹುಡುಗಿ ಮನಸ್ಥಿತಿ ಹೇಗಿದೆಯೋ ಏನು? ನೀವಿಬ್ರು ಅಂದ್ರೆ ನನ್ನ ಮಗ ಯಾವ ತಪ್ಪು ಮಾಡಿರಲ್ಲ. ನೀವಿಬ್ರೆ ಏನೋ ಒಂದ್ ಸಂಚು ಮಾಡಿ ನನ್ನ ಮಗನ್ನ ತಪ್ಪಿತಸ್ಥನಾಗಿ ಮಾಡಿದಿರ ಅಲ್ವಾ? ಬಾನು, ಏನಮ್ಮ ಮಾತಾಡ್ತಿದ್ಯಾ ನೀನು? ಬಾವಾ, ನೀವ್ ಅಂದ್ಕೊಂಡಿರೋ ಅಷ್ಟು ಇವರಿಬ್ರು ತಾಯಿ ಮಗಳು ತುಂಬಾ ಒಳ್ಳೆಯವ್ರಂತೂ ಅಲ್ಲ. ಯಾರ ಮನೆಗೆ
ಏನ್ ಮಾಡಿದ್ರೆ ನಮಗೆ ಉಪಯೋಗ ಇದೆ, ಯಾರ ಮನೆಗೆ ಕನ್ನ ಹಾಕ್ಬೇಕು, ಯಾರ ಮನೆ ಸಂಸಾರ ಹಾಳು ಮಾಡಿ ನಾವು ಅಲ್ಲಿ ಅಡಿಪಾಯ ಹೂಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂತರು ಇವರಿಬ್ರು. ಏನು ಏನ್ ಹೇಳ್ತಿದ್ಯಾ ಬಾನು ನೀನು? ಹೌದು ಆಂಟಿ, ನಾನು ನಿನ್ನೆಯಿಂದನೂ ಇದನ್ನೇ ಹೇಳ್ತಾ ಇದ್ದೀನಿ. ನಾನು ಏನು ತಪ್ಪು ಮಾಡಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ, ಇವರಿಬ್ರು ತಾಯಿ ಮಗಳೇ ಏನೋ ನಾಟಕ ಆಡ್ತಿದ್ದಾರೆ ಅಂತ. ಆದರೆ ನಿನ್ನ ಅಕ್ಕ ಬಾವ ನನ್ನ ಮಾತನ್ನ ನಂಬ್ತಾನೆ ಇಲ್ಲ. ಹೆತ್ತ ಮಗನಿಗಿಂತನೂ ಕಂಡವರೇ ಹೆಚ್ಚಾಗಿದ್ದಾರೆ. ಅಕ್ಕ ನೋಡು, ಇವ್ರು ಎಂತವ್ರು ಅನ್ನೋದು ನನಗೆ ತುಂಬಾ ಚೆನ್ನಾಗೇ ಗೊತ್ತು. ನನ್ನ ಮನೇಲೂ 1 ತಿಂಗಳು ಕೆಲಸ ಮಾಡಿದ್ದಾರೆ. ಆ 1 ತಿಂಗಳಲ್ಲೇ ನನ್ನ ಗಂಡನೇ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿ ನಮ್ಮ ಮನೆ ಆಸ್ತಿನೆಲ್ಲ ಹೊಡಿಬೇಕು ಅಂತ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಆದ್ರೆ ನನ್ನ ಗಂಡ ಅದಕ್ಕೆಲ್ಲ ಕ್ಯಾರೆ ಅಂದೇನೆ ಇವ್ರ ಬಂಡವಾಳನ ಬಯಲು ಮಾಡಿ ಮನೆಯಿಂದ ಹೊರಗಾಕಿದ. ಆಮೇಲೆ ಕೆಲಸ ಕಳೆದು ಅಲ್ದು ನಿಮ್ಮನೆಗೆ ಬಂದು ಸೇರ್ಕೊಂಡಿದ್ದಾರೆ. ನಿಮ್ಮನೇಲಿ ಆಸ್ತಿ ಮನೆ ಎಲ್ಲಾನು ನೋಡಿ ನಿನ್ನ ಮಗನ್ನ ಬುಟ್ಟಿಗೆ ಹಾಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಅದಾಗದೆ ಇರುವಾಗ ಇಂಥ ಪ್ಲಾನ್ ಮಾಡಿದ್ದಾರೆ ಅಷ್ಟೇ. ನೋಡು, ಮೊದಲು ಇವ್ರನ್ನ ಪೊಲೀಸಿಗೆ ಇಟ್ಕೊಟ್ರೆ ಎಲ್ಲ ವಿಷಯನೂ ಬಾಯ್ ಬಿಡ್ತಾರೆ. ಏನು ಪೊಲೀಸ? ನೋಡಿ, ಬೇಡ ಬೇಡ ಬೇಡ. ನೋಡಿ, ನಾವು ಮಾಡಿರೋ ತಪ್ಪನ ದಯವಿಟ್ಟು ಕ್ಷಮಿಸ್ಬಿಡಿ. ನಾವು ಒಪ್ಕೋತಾ ಇದೀವಿ. ನಿಮ್ಮ ಮಗಂದು ಏನೂ ತಪ್ಪಿಲ್ಲ. ನನ್ನ ಮಗಳು ಮೈ ಕೂಡ ಮುಟ್ಟಿಲ್ಲ. ಅವರು ಬೆಳಗ್ಗೆ ನಾನೇ ನನ್ನ ಮಗಳನ್ನ ಅಲ್ಲಿ ಕಳ್ಸಿರೋದು. ನೋಡಿ, ಇದರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ಮ ಮಗನ ಜೊತೆ ನನ್ನ ಮಗಳು ಮದುವೆ ಆದ್ರೆ ನಾವು ಸೇಫ್ ಆಗ್ತೀವಿ, ಈ ಮನೇಲಿ ಆರಾಮಾಗಿರ್ಬೋದು ಅನ್ನೋದು ಒಂದೇ ಉದ್ದೇಶದಲ್ಲಿ ಇಷ್ಟೆಲ್ಲ ಮಾಡಿದೆ. ನೋಡಿ, ಪೊಲೀಸಿಗೆಲ್ಲ ಹೇಳಕ್ ಹೋಗ್ಬೇಡಿ. ನಿಮ್ಮಂಥವ್ರನ್ನೆಲ್ಲ ಕಂಬಿ ಹಿಂದೆ ನಿಲ್ಲಿಸ್ಬೇಕು, ಆವಾಗಲೇ ನಿಮಗೆ ಬುದ್ಧಿ ಬರೋದು. ಹೀಗೆ ಬಿಟ್ರೆ ನೀವು ಯಾರು ಬುದ್ಧಿ ಕಲಿಯಲ್ಲ. ನಡೀರಿ. ನೋಡ್ದೇನೆ ಕಲ್ಯಾಣಿ, ಕಂಡವ್ರನ್ನೆಲ್ಲ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಹೀಗೆ ಆಗೋದು. ಮನೆ ಕೆಲ್ಸಕ್ಕೆ ಇಟ್ಕೋಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ, ಯಾರು ಅವ್ರ ಹಿಂದಿನ ಬ್ಯಾಕ್ಗ್ರೌಂಡ್ ಏನು ಎಲ್ಲಾನು ತಿಳ್ಕೋಬೇಕು ಕಣೆ. ಇಲ್ಲ ಅಂದ್ರೆ ಹೀಗೆ ಎಲ್ರೂ ನಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಹೌದು ರೀ, ನನಗೆ ಇವಾಗ ಅರ್ಥ ಆಯ್ತು. ದೇವ್ರ ದಯೆಯಿಂದ ಆಗೋ ಅನಾಹುತ ತಪ್ಪೋಗ್ಬಿಡ್ತು. ಲೋ ರಾಕೇಶ್, ನೀನು ಸ್ವಲ್ಪ ಕುಡ್ದಾಗ ಮೈ ಮೇಲೆ ಪ್ರಜ್ಞೆ ಇರಬೇಕು ಕಣೋ. ಪ್ರಜ್ಞೆ ಇಲ್ಲ ಅಂದ್ರೆ ನಾವು ಕುಡಿಯೋದಕ್ಕೆ ಹೋಗ್ಬಾರ್ದು. ನೋಡು, ಇವಾಗ ಇವಳು ಹೇಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾಳೋ ಹಾಗೆ ನಮ್ಮ ಸುತ್ತಮುತ್ತ ಇರೋರು ತಮಗೆ ಹೇಗೆ ಬೇಕೋ ಹಾಗೆ ಮಿಸ್ಯೂಸ್ ಮಾಡ್ಕೋತಾರೆ. ಇನ್ಮೇಲಾದ್ರೂ ಸ್ವಲ್ಪ ಬುದ್ಧಿ ಕಲಿ. ಕ್ಷಮ್ಸಪ್ಪ, ಇನ್ಮೇಲಿಂದ ನಾನು ಹೀಗೆಲ್ಲ ಮಾಡಲ್ಲ, ಕುಡಿಯೋದಕ್ಕೆ ಹೋಗಲ್ಲಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.